ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೀತಾ ಇದ್ದು ಇಲ್ಲಿ ಒಟ್ಟು ಜಿಲ್ಲಾ ಕೇಂದ್ರದಲ್ಲಿ ಆಯ್ಕೆಯಾಗಿರುವ 63 ಅಭ್ಯರ್ಥಿಗಳು ಮತದಾರರಾಗಿರ್ತಾರೆ. ತಾಲೂಕು ಕೇಂದ್ರದಿಂದ ಅಧ್ಯಕ್ಷರು, ಪ್ರತಿ ತಾಲೂಕಿಂದ ಒಬ್ಬ ಅಧ್ಯಕ್ಷರು, 5 ಮತದಾರರು ಸಹ ನಮಗೆ ಮತವನ್ನು ಚಲಾವಣೆ ಮಾಡಬಹುದಾಗಿರುತ್ತದೆ. ಒಟ್ಟಿಗೆ 68 ಜನ ಮತದಾರರಿದ್ದು ಇವತ್ತು ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ, ಹಳೆ ಆಸ್ಪತ್ರೆ ಮುಂಭಾಗದಲ್ಲಿರುವಂಥ ನಮ್ಮ ನೌಕರರ ಭವನದ ಕಟ್ಟಡದಲ್ಲಿ ಇವತ್ತು ಚುನಾವಣೆ ಅತ್ಯಂತ ಸುಲಭವಾಗಿ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನನ್ನ ಹೆಸರು ಅಮರ್ ಅಂತ, ನಾನು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ಅರುಣ್ ಕುಮಾರ್ ಅಂತೇಳ್ಬಿಟ್ಟು ಆರೋಗ್ಯ ಇಲಾಖೆಯಿಂದ ಅವರು ಸಹ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರ್ತಾರೆ. ಇನ್ನು ಅದೇ ರೀತಿಯಾಗಿ ನಾರಾಯಣ ಸ್ವಾಮಿ ಅಂತೇಳ್ಬಿಟ್ಟು ನಾರಾಯಣ ಸ್ವಾಮಿಯವರು ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದು, ನಾವೆಲ್ಲ ಒಂದೇ ಸಮಾನ ಮನಸ್ಕರ ತಂಡ ಅಂತೇಳ್ಬಿಟ್ಟು ನಾವು ಅವರು ಇವರು ಅಂತ ಹೇಳಿಲ್ಲ, ನಮ್ಮಲ್ಲಿ ಯಾರೂ ಲೀಡ್ರ್ ಇಲ್ಲ, ನಾವೆಲ್ಲರೂ ಒಟ್ಟಿಗೆ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ನಾವೆಲ್ಲ ಏಕತೆಯ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ನಾವು ಈ ದಿನ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಚುನಾವಣೆ ನಡೀತಾ ಇದ್ದು 4 ಗಂಟೆ ಆದ ನಂತರ ಈ ದಿನವೇ ಫಲಿತಾಂಶವೂ ಸಹ ಹೊರಬೀಳಲಿದೆ. ಸರ್, ಒಟ್ಟು ಮತದಾರರು 68 ಅಭ್ಯರ್ಥಿಗಳು, ಕಣದಲ್ಲಿರುವಂಥ ಅಭ್ಯರ್ಥಿಗಳು 6 ಜನ. ರವಿ ಸರ್, ಓಕೆ, ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೀತಾ ಇದ್ದು ಇಲ್ಲಿ ಒಟ್ಟು ಜಿಲ್ಲಾ ಕೇಂದ್ರದಲ್ಲಿ ಆಯ್ಕೆಯಾಗಿರುವ 63 ಅಭ್ಯರ್ಥಿಗಳು ಮತದಾರರಾಗಿರ್ತಾರೆ. ತಾಲೂಕು ಕೇಂದ್ರದಿಂದ ಅಧ್ಯಕ್ಷರು, ಪ್ರತಿ ತಾಲೂಕಿಂದ ಒಬ್ಬ ಅಧ್ಯಕ್ಷರು, 5 ಮತದಾರರು ಸಹ ನಮಗೆ ಮತವನ್ನು ಚಲಾವಣೆ ಮಾಡಬಹುದಾಗಿರ್ತದೆ. ಒಟ್ಟಿಗೆ 68 ಜನ ಮತದಾರರಿದ್ದು ಇವತ್ತು ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ, ಹಳೆ ಆಸ್ಪತ್ರೆ ಮುಂಭಾಗದಲ್ಲಿರುವಂಥ ನಮ್ಮ ನೌಕರರ ಭವನದ ಕಟ್ಟಡದಲ್ಲಿ ಇವತ್ತು ಚುನಾವಣೆ ಅತ್ಯಂತ ಸುಲಭವಾಗಿ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನನ್ನ ಹೆಸರು ಅಮರ್ ಅಂತ, ನಾನು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ಅರುಣ್ ಕುಮಾರ್ ಅಂತೇಳ್ಬಿಟ್ಟು ಆರೋಗ್ಯ ಇಲಾಖೆಯಿಂದ ಅವರು ಸಹ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರ್ತಾರೆ. ಇನ್ನು ಅದೇ ರೀತಿಯಾಗಿ ನಾರಾಯಣ ಸ್ವಾಮಿ ಅಂತೇಳ್ಬಿಟ್ಟು ನಾರಾಯಣ ಸ್ವಾಮಿಯವರು ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದು, ನಾವೆಲ್ಲ ಒಂದೇ ಸಮಾನ ಮನಸ್ಕರ ತಂಡ ಅಂತೇಳ್ಬಿಟ್ಟು ನಾವು ಅವರು ಇವರು ಅಂತ ಹೇಳಿಲ್ಲ, ನಮ್ಮಲ್ಲಿ ಯಾರೂ ಲೀಡ್ರ್ ಇಲ್ಲ, ನಾವೆಲ್ಲರೂ ಒಟ್ಟಿಗೆ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ನಾವೆಲ್ಲ ಏಕತೆಯ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ನಾವು ಈ ದಿನ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಚುನಾವಣೆ ನಡೀತಾ ಇದ್ದು 4 ಗಂಟೆ ಆದ ನಂತರ ಈ ದಿನವೇ ಫಲಿತಾಂಶವೂ ಸಹ ಹೊರಬೀಳಲಿದೆ. ಒಟ್ಟು ಮತದಾರರು 68 ಅಭ್ಯರ್ಥಿಗಳು, ಕಣದಲ್ಲಿರುವಂಥ ಅಭ್ಯರ್ಥಿಗಳು 6 ಜನ. ರವಿ ಸರ್, ಓಕೆ, ಥ್ಯಾಂಕ್ ಯು. ಶ್ರೀನಿವಾಸ ರೆಡ್ಡಿ ಅಂತ, ನಿವೃತ್ತ ರಾಜ್ಯ ನಿರೀಕ್ಷಕರು, ಕಂದಾಯ ಇಲಾಖೆ, ಚಿಕ್ಕಬಳ್ಳಾಪುರ. ನಿವೃತ್ತಿಯಾಗಿ 9 ವರ್ಷ ಆಗಿದೆ. ಇಲ್ಲಿ ಚುನಾವಣಾಧಿಕಾರಿ ನೇಮಕ ಮಾಡಿದ್ದಾರೆ. ನನ್ನ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಚಿಕ್ಕಬಳ್ಳಾಪುರ ದಿನಾಂಕ 4/12/24 ಅಧ್ಯಕ್ಷ, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಚುನಾವಣೆ ಸಂಬಂಧ ಅಧ್ಯಕ್ಷ ಸ್ಥಾನಕ್ಕೆ ನಾರಾಯಣ ಸ್ವಾಮಿ ಒಬ್ಬ, KV ಶಂಕರ್ ರೆಡ್ಡಿ ಇಬ್ಬರು ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧಿಸಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಅರುಣ್ ಕುಮಾರ್ ಎಂ, ಅಶ್ವತ್ಥನಾರಾಯಣ ಎಸಿ ಅಂತ ಇಬ್ಬರು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ರಾಜ್ಯ ಪರಿಷತ್ ಸ್ಥಾನಕ್ಕೆ ಅಮರನಾರಾಯಣ ಸ್ವಾಮಿ ಎ, ಮಂಜನ್ ಕುಮಾರ್ ಜೆ ಅಂತ ಇಬ್ಬರು ಸ್ಪರ್ಧೆ ಮಾಡಿದ್ದಾರೆ. ಒಟ್ಟು 6 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು 3 ಸ್ಥಾನಗಳಿಗೆ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ. ಮತದಾರ ಪಟ್ಟಿಯಲ್ಲಿ 63 ಜನ ನಿರ್ದೇಶಕರು, 5 ತಾಲೂಕುಗಳಿಂದ 5 ಅಧ್ಯಕ್ಷರುಗಳು ಮತ ಚಲಾವಣೆ ಮಾಡಬೇಕಾಗಿರುತ್ತದೆ. ಚುನಾವಣಾಧಿಕಾರಿ ಶ್ರೀನಿವಾಸ ರೆಡ್ಡಿ, ಸಹಾಯಕ ಚುನಾವಣಾಧಿಕಾರಿ ತಿರುಳಪ್ಪ ತಿಳಿಸಿರುತ್ತಾರೆ. ಸ್ಥಳ ಒಟ್ಟು 68 ಮತದಾರರಿದ್ದಾರೆ. 68 ಮತದಾರರು ಮತ ಚಲಾವಣೆ ಮಾಡಬೇಕು. ಚುನಾವಣೆ ಎಷ್ಟೊತ್ತಿಗೆ ಪ್ರಕ್ರಿಯೆ ಶುರು? ಚುನಾವಣೆ ಬೆಳಗ್ಗೆ 9ರಿಂದ ಸಂಜೆ 4 ನಡೀತದೆ. ಇದು ಚುನಾವಣೆ ಮತದಾನ ಮುಗಿದ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತದೆ. ಈ ಸ್ಥಳ ಬಂದು ಸರ್ಕಾರಿ ನೌಕರರ ಭವನ, ಚಿಕ್ಕಬಳ್ಳಾಪುರ. ಸರ್, ಫಲಿತಾಂಶ ಘೋಷಣೆ ಎಷ್ಟೊತ್ತಿಗೆ ಆಗ್ತದೆ? ಈ 4 ಗಂಟೆ ಆದಮೇಲೆ ಎಲ್ಲ ವಿಂಗಡಣೆ ಮಾಡಿಬಿಟ್ಟು ಘೋಷಣೆ ಮಾಡ್ತೀವಿ. ಇವತ್ತೇನು ಫಲಿತಾಂಶ 4 ಗಂಟೆ ಆದಮೇಲೆ.